ಇದು ಪ್ರೇಮ ಕಾವ್ಯ ಸ್ಟಾರ್ಟಿಂಗ್ ಎಪಿಸೋಡ್. ಮಾದೇವ ಹೆಂಗೋ ಕೇಳ್ತೀಯ ಇದನ್ನೆಲ್ಲ ನೀನು ಅಂತೆಲ್ಲ. ಇವರೇ ಕಣೋ, ಇವರೇ ನಿನಗೆ ಜನ್ಮ ಕೊಟ್ಟಿದ್ದೆ, ಇವರೇ ನಿನಗೆ ಜನ್ಮ ಕೊಟ್ಟಿದ್ದ ನಿಮ್ಮ ತಂದೆ ನನ್ನ ಗಂಡ ಶ್ರೀನಿವಾಸ ಅಂತೆಲ್ಲ ಹೇಳಿದಾಗ ಮಾದೇವ ಹೆದರ್ಕೊಂಡು ಒಂದು ಸ್ಟೆಪ್ ಹಿಂದೆ ಹೋಗ್ಬಿಡ್ತಾನೆ. ಶಾಕಾಗಿ ಕಾವ್ಯನ ನೋಡಿರ್ತಾಳಲ್ಲ ಅವ್ರನ್ನ, ಹಾಗಾಗಿ ಶಾಕ್ ಆಗ್ತಾಳ. ಪ್ರೇಮಗ ಗೊತ್ತಿರೋದ್ರಿಂದ ಪ್ರೇಮ ಏನು ಶಾಕ್ ಆಗಲ್ಲ, ಸುಮ್ಮನೆ ಇರ್ತಾಳ. ಅವಾಗ ಅವ್ರು ಆಳ್ತಾ ಇರ್ತಾರೆ ಮೇಡಮ್ ಅವರು. ಈಗ ಕಲ್ಯಾಣಿ ಮೇಡಮ್ ಅವರು ಆಳ್ತಾ ಇರ್ಬೇಕಾದ್ರೆ ಫೋಟೋ ಹಿಡ್ಕೊಂಡು ಫೋಟೋ ಒರೆಸಿ ಸುಟ್ಟೋಗಿರ್ತೈತಲ್ಲ ಫೋಟೋ ಎಲ್ಲ ನೋಡಿ ಆಳ್ತಾನೇ ಇರ್ತಾರೆ. ಅಮ್ಮ ಏನಮ್ಮ ಹೇಳ್ತಾ ಇದೀಯ ನೀನು, ಅಮ್ಮ ಏನಮ್ಮ ಹೇಳ್ತಾ ಇದೀಯ ನೀನು, ಇವ್ರು ನಮ್ಮಪ್ಪ ಆಗೋದಕ್ಕೆ ಹೆಂಗಮ್ಮ ಸಾಧ್ಯ, ಇವ್ರು ನನಗೆ ಬೆಂಗಳೂರಲ್ಲಿ ಸಿಕ್ಕಿರೋ ಶ್ರೀನಿವಾಸ ಅವ್ರು ಕಣಮ್ಮ ಅಂತೆಲ್ಲ ಹೇಳ್ತಾನೆ. ಆವಾಗ ಅವ್ರು ಬದುಕಿದಾರ ಅಂತ ಕಲ್ಯಾಣಿಗೆ ಗೊತ್ತಾಗುತ್ತಲ್ಲ. ಕಲ್ಯಾಣಿ ತುಂಬ ಅಂದರೆ ತುಂಬ ಶಾಕ್ ಆಗ್ತಾಳೆ. ಏನಂದಿ ನೀನು ಅಂತೆಲ್ಲ ಕೇಳಿದಾಗ ಇವರು ಏನಪ್ಪ ಬೆಂಗಳೂರಲ್ಲಿ ಸಿಕ್ಕಿದ್ರಾ ಅಂತ ಕೇಳ್ತಾರ. ಏನೋ ಮಾತಾಡ್ತಾ ಇದೆಯಾ ನೀನು, ಯಾಕೋ ನನ್ನ ಹೊಟ್ಟೆ ಉರಿಸ್ತಾ ಇದೆಯಾ ಅಂತ ಎಲ್ಲ ಕೇಳ್ತಾಳ. ಆವಾಗ ಮಹಾದೇವ ಸುಮ್ಮನೆ ಇರ್ತಾನ. ಅತ್ತೆ ನಿಜ, ಮಹಾದೇವ ಅವ್ರು ಹೇಳ್ತಾ ಇರೋದು ನಿಜ ಅಂತೆಲ್ಲ ಹೇಳ್ತಾಳ. ಮಹಾದೇವ ಅವರೇ ಅತ್ತೆ ಹೇಳ್ತಾ ಇರೋದು ನಿಜ ಅಂತೆಲ್ಲ ಪ್ರೇಮ ಹೇಳ್ತಾಳೆ. ಈ ಫೋಟೋದಲ್ಲಿರೋರು ಬೆಂಗಳೂರಲ್ಲಿ ನಿಮ್ಮ ಜೊತೆ ಇದ್ದಿದ್ದು ನೀವು ಅಪ್ಪನೇ ಅಂತೆಲ್ಲ ಹೇಳಿದಾಗ ನಿಮ್ಗೆ ಗೊತ್ತಿದ್ರು ಹೇಳಿಲ್ಲಲ್ಲ ಅಂತ ಮಹಾದೇವ ಬಾಯಿ ಮೇಲೆ ಕೈ ಇಟ್ಕೊಂಡ್ಬಿಟ್ಟು ಶಾಕ್ ಆಗಿಬಿಡ್ತಾನೆ. ನಮ್ಮ ಸಂಸಾರ ಎಲ್ಲಿದೆಯೋ ಏನೋ, ಎಲ್ಲರೂ ಹೇಗಿದ್ದಾರೋ ಏನೋ ಅಂತೆಲ್ಲ ಹೇಳಿ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಹೇಳಿ ಅಳ್ತಾ ಇರ್ತಾರೆ. ದಾಡಿ ಎಲ್ಲ ಬಿಟ್ಕೊಂಡು ನೀನು ಪ್ರೀತಿ ಮಾತುಕ್ಕೆ ಎಷ್ಟೋ ವರ್ಷಗಳಾಯ್ತಪ್ಪ ಅಂತೆಲ್ಲ ಹೇಳ್ತಾ ಇರ್ತಾರೆ. ನನ್ನ ಮಗಳು ನನ್ನ ಹೆಂಡತಿ ಎಲ್ಲಿದ್ದರು ಹೇಗಿದ್ದರು ಅಂತೆಲ್ಲ ಹೇಳಿ ದೇವ್ರೇ ಚೆನ್ನಾಗಿರ್ಲಪ್ಪ, ನಾನು 20 ವರ್ಷ ಆಯ್ತಪ್ಪ, ನನ್ನ ಮಗ ಚೆನ್ನಾಗಿರಲಿ 100 ವರ್ಷ ಬದುಕಲಿ ಅಂತೆಲ್ಲ ಹೇಳ್ತಾ. ಅದೇನೋ ಗೊತ್ತಿಲ್ಲ ಕಣೋ, ನಿನ್ನ ನೋಡ್ದಾಗಿದ್ದೆಲ್ಲ ನೀನು ನನ್ನ ಮಗನ ಥರ ಅನ್ನಿಸ್ತಾ ಇದೆಯಪ್ಪ ಅಂತೆಲ್ಲ ಹೇಳಿದೆ. ನಾನು ನನ್ನ ಹೆಂಡತಿ ಜೊತೆ ಇರೋಕ್ಕಾಗಲಿಲ್ಲ, ಆದರೆ ನೀನು ನಿನ್ನ ಹೆಂಡತಿ ಬೆನ್ನೆಲುಬು ಥರ ನಿಂತಿದ್ದೆ, ಎಷ್ಟು ಗಟ್ಟಿಯಾಗಿ ನಿಂತಿದೆಯಪ್ಪ ಅಂತೆಲ್ಲ ಹೇಳಿದೆ. ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂತಾರೆ. ನೀನು ನೋಡ್ತೀನಿ ನನ್ನ ಮೇಲೆ ನನಗೆ ನಾಚಿಕೆ ಆಗುತ್ತೆ ಕಣಪ್ಪ ಅಂತೆಲ್ಲ ಹೇಳಿ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಕಡೆ ಅಳ್ತಾ ಇರ್ತಾನೆ. ಅಮ್ಮ ಅಪ್ಪಾಜಿ ನನ್ನ ಜೊತೆನೇ ಇದ್ರು ಕಣಮ್ಮ ಅಂತೆಲ್ಲ ಹೇಳಿ ಅವ್ರವ್ರ ಕಥೆನೆಲ್ಲ ನನಗೆ ಇವರೇ ನನ್ನ ಅಪ್ಪಾಜಿ ಅಂತ ಗೊತ್ತೇ ಆಗಲಿಲ್ಲ ಅಂದಾಗ ಅವಾಗ ಕಲ್ಯಾಣಿಯವರು ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ಟು ಮಹಾದೇವ ಆಳ್ತಾ ಇರ್ತಾನೆ. ಮಹಾದೇವ ಆಳ್ತಾ ಇರ್ಬೇಕಾದ್ರೆ ಇಲ್ಲಿ ಪಂಚಮಿ ಇರಲ್ಲ, ಇವರಿಬ್ರು ಮತ್ತು ಈ ಅಮ್ಮ ಒಬ್ಬರು ಇರ್ತಾರೆ ಅಷ್ಟೇ. ಏನೋ ಮಾತಾಡ್ತಾ ಇದೀಯಾ ನೀನು ಇವ್ರನ್ನ ನೋಡಿದ್ಯಾ, ಇವ್ರ ಜೊತೆ ಮಾತಾಡಿದ್ಯಾ ಅಂತೆಲ್ಲ ಕೇಳ್ತಾ. ಹೌದಮ್ಮ, ನಾನು ಇವ್ರ ಜೊತೆ ಮಾತಾಡಿದ್ದೆ, ನಮ್ಮಪ್ಪ ಸತ್ತಿಲ್ಲ ಕಣಮ್ಮ, ಬದುಕವ್ರೆ ಅಂತೆಲ್ಲ ಹೇಳ್ದ. ಸರಿ ಅಂತೆಲ್ಲ ಮಾದೇವ್ ಕಂದ ಏನೋ ಹೇಳ್ತಾ ಇದೀಯ ನೀನು, ತಮಾಷೆ ಮಾಡ್ತಾ ಇಲ್ಲ ತಾನೇ, ನಿಜವಾಗ್ಲೂ ನಿಮ್ಮಪ್ಪ ಬದುಕಿದಾರ ಅಂತೆಲ್ಲ ಕೇಳ್ದ. ಮಾದೇವ ಇನ್ನೊಂದ್ಸಲ ಲುಕ್ ಕಣೋ, ಇನ್ನೊಂದ್ಸಲ ನೋಡು ಸರಿಯಾಗಿ ಇವರೇ ನಾನು ನೋಡಿದ್ದು. ಕಣಮ್ಮ, ಹೌದು ಕಣಮ್ಮ, ನಾನು ಇವ್ರನ್ನೇ ನೋಡಿದ್ದೆ, ಇವರೇ ನನ್ನ ಜೊತೆ ಇದ್ದಿದ್ದು ಅಂತೆಲ್ಲ. ಅತ್ತೆ ಇವ್ರು ಹೇಳ್ತಾ ಇರೋದು ನಿಜ ಅತ್ತೆ, ಎಷ್ಟು ದಿವಸ ಶ್ರೀನಿವಾಸ ಅಂಕಲು ಮಹಾದೇವ ಜೊತೆನೇ ಇರ್ತಿದ್ರು ಇವರಿಬ್ರು. ಅಯ್ಯೋ ದೇವ್ರೇ, ಕಲ್ಯಾಣಿ ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ವಲ್ಲ ಅಂತೆಲ್ಲ ಹೇಳಿ ಪೇಚಾಡ್ತಾ ಇರ್ತಾರೆ. ನಂಬಲೇಬೇಕಮ್ಮ, ನಾನು ಅಪ್ಪಾಜಿ ನೋಡಿ ಅವ್ರು ನನ್ನ ಜೊತೆ ಇಲ್ಲೇ ಇದ್ರು ಕಣಮ್ಮ, ನಾನು ಹೋಗಿ ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಒಂದು ದಿವಸ ಏನಾಯಿತು ಅಂತ ಫ್ಲ್ಯಾಶ್ ಬ್ಯಾಕ್ ಆಯಿತು. ನನ್ನ ಕಾರಿಗೆ ಯಾರೋ ಬಂದು ಅಡ್ಡ ಬಿದ್ದರು, ಆವಾಗ ನೋಡಿದ್ದೆ ಅಪ್ಪ ಕಣಮ್ಮ ಅಂತೆಲ್ಲ ಹೇಳಿದ್ರು. ಆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಯಾರೋ ರೌಡಿಗಳು ಹೊಡೆದು ಬಿಡ್ತಾರೆ, ಹೊಡೆದಾಗ ಅವರು ತಪ್ಪಿಸ್ಕೊಂಡು ರೌಡಿಗಳು ಓಡೋಗ್ಬಿಡ್ತಾರೆ. ಆಮೇಲೆ ಇವ್ರು ಸತ್ತೋಗೋರು ಅಂದ್ಕೊಂಡು ನಾನು ಊಟ ಹಾಕಂತ ಹೋದಾಗ ಅವ್ರು ಮಣ್ಣು ಮಾಡೋಕ್ಕೆ ತೊಗೊಂಡೋಗಿದ್ದೆ. ಆವಾಗ ಎದ್ದುಬಿಟ್ರು ಅಪ್ಪಾಜಿ ಕಂಡುಬಿಟ್ರು ಕಣಮ್ಮ. ಆವಾಗ ಕರ್ಕೊಂಬಂದು ನೀವು ಯಾರು ಏನಂತ ಕೇಳಿದ್ವಿ, ಏನು ಹೇಳಲಿಲ್ಲ ಕಣಮ್ಮ ಅಂತೆಲ್ಲ ಹೇಳಿ ಆಮೇಲೆ ಹೋಟೆಲಿಗೆ ಕರ್ಕೊಂಬಂದು ಊಟ ಮಾಡಿಸಿರೋ
ನನಗೆ ಯಾರೂ ಇಲ್ಲ, ನಾನು ಅನಾಥ. ಸರಿ ಆಯಿತು ಬನ್ನಿ ನನ್ನ ಜೊತೆನೇ ಕರ್ಕೊಂಡ್ಬಂದೆ ಅಂತೆಲ್ಲ ಹೇಳ್ತಾರೆ. ಆವತ್ತಿದ್ದೆ ನನ್ನ ಜೊತೆ ನನ್ನ ಕೋಣೆಯಲ್ಲಿ ಇದ್ರು ಕಣಮ್ಮ ಅಂತೆಲ್ಲ. ಅವ್ರು ನನ್ನ ಜೊತೆಲೇ ಇದ್ರೆ ಅವರೇ ನನ್ನ ತಂದೆ ಅಂತ ಗೊತ್ತಿಲ್ಲ. ಕಾವ್ಯನೂ ನೋಡೋಣ ಅಂತೆಲ್ಲ ಹೇಳ್ತಾ ಕಾವ್ಯನೂ ಹ್ಞೂ ಅಂತೆಲ್ಲ ಹೇಳ್ತಲ್ಲ. ಇದು ಫಸ್ಟ್ ಪಾರ್ಟ್ ಇರುತ್ತೆ.